ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಭಾರತದ ಕ್ರಿಕೆಟ್ ಜಗತ್ತಿನಲ್ಲಿ ಪರಮಾಪ್ತ ಸ್ನೇಹಿತರಾಗಿ ಗುರುತಿಸಿಕೊಂಡಿದ್ದಂಥವರು. ಇತ್ತೀಚೆಗೆ ರಮಾಕಾಂತ್ ಅಚ್ರೇಕರ್ ಸ್ಮಾರಕ ಅನಾವರಣ ಕಾರ್ಯಕ್ರಮದಲ್ಲಿ ಬಹುಕಾಲದ ಬಳಿಕ ಸಚಿನ್ ಮತ್ತು ಕಾಂಬ್ಳಿ ಸಾರ್ವಜನಿಕ ವೇದಿಕೆಯೊಂದರಲ್ಲಿ ಭೇಟಿಯಾಗಿದ್ದಾರೆ. ಈ ಭೇಟಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಭಾರಿ ಚರ್ಚೆ ಕೂಡ ಆಗ್ತಾ ಇದೆ. ಈ ಪ್ರತಿಭಾನ್ವಿತ ಗೆಳೆಯರ ಮಧ್ಯೆ ಭಾರಿ ಅಂತರ ಅಂದಿದ್ದು ಶಿಸ್ತು, ಅಶಿಸ್ತಿನ ಆಯ್ಕೆಯೇ ಆಗಿದೆ ಅಂತ ನೆಟ್ಟಿಗರು ಮಾತನಾಡ್ಕೊಳ್ತಿದ್ದಾರೆ. ಇದು ಒಂದು ಅರ್ಥದಲ್ಲಿ ಸತ್ಯ ಕೂಡ ಹೌದು. ಸಚಿನ್ ಮತ್ತು ಕಾಂಬ್ಳಿ ಇಬ್ಬರು ಮುಂಬೈ ಮೂಲದ ಮರಾಠಿಗರು ಮತ್ತು ಇವರಿಬ್ಬರ ಗುರುಗಳಾಗಿದ್ದಂಥವರು ರಮಾಕಾಂತ್ ಅಚ್ರೇಕರ್. 18ನೇ ವಯಸ್ಸಿನಲ್ಲಿಯೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಡುವ ಅವಕಾಶ ಪಡೆದ ಕಾಂಬ್ಳಿ ಮೊದಲ ಟೆಸ್ಟ್ ಸರಣಿಯಲ್ಲಿಯೇ ಶತಕ ಬಾರಿಸಿ ಮಿಂಚಿದ್ರು. ನಂತರ 3 ದೇಶಗಳ ಎದುರು ನಿರಂತರ 3 ಶತಕ ಬಾರಿಸಿ ಈ ಸಾಧನೆ ಮಾಡಿದ ಮೊದಲ ಕ್ರಿಕೆಟಿಗ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಟೆಸ್ಟ್ನಲ್ಲಿ ಅತಿ ವೇಗವಾಗಿ 14 ಇನ್ನಿಂಗ್ಸ್ನಲ್ಲಿ 1000 ರನ್ ಗಳಿಸಿದಂಥ ಭಾರತೀಯ ಆಟಗಾರ ಎಂಬ ದಾಖಲೆಯನ್ನು ಕೂಡ ಬರೆದಿದ್ದರು. ಏಕದಿನ ಪಂದ್ಯದಲ್ಲಿ ತಮ್ಮ ಜನ್ಮದಿನದಂದೇ ಶತಕ ಬಾರಿಸಿ ಸಂಭ್ರಮಿಸಿದರು. ಎಲ್ಲವೂ ಸುಗಮವಾಗಿ ಸಾಗಿದರೆ ಕಾಂಬ್ಳಿ ಸಚಿನ್ ಎಂಬ ಸ್ಟಾರ್ ಆಟಗಾರನ ಜೊತೆಯಲ್ಲಿಯೇ ಸಾಗಬೇಕಾಗಿತ್ತು. 1991ರಿಂದ 2000 ಅವಧಿಯಲ್ಲಿ ರಾಷ್ಟ್ರೀಯ ತಂಡದ ಪರವಾಗಿ ಆಡಿದ್ದಂಥ ಕಾಂಬ್ಳಿಯ ಕ್ರಿಕೆಟ್ ವೃತ್ತಿ ಬದುಕು ರಿಟೈರ್ಮೆಂಟ್ ಹಂತಕ್ಕೆ ಬಂದಿದ್ದು ಆತನ ಕಳಪೆ ಫಾರ್ಮ್ನಿಂದಾಗಿ. ಬಡ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂಥ ಕಾಂಬ್ಳಿಗೆ ಸಣ್ಣ ವಯಸ್ಸಿನಲ್ಲಿಯೇ ಸಿಕ್ಕಂಥ ಯಶಸ್ಸನ್ನು ಸಂಭಾಳಿಸಲಿಕ್ಕೆ ಆಗಲಿಲ್ಲ. ದುಡ್ಡು ಬರ್ತಾ ಇದ್ದಂತೆ ಕುಡಿತ, ಮೋಜು ಮಸ್ತಿಗಳಲ್ಲಿ ಕಳೆದಂಥ ಆಟಗಾರ ಭವಿಷ್ಯದ ಬಗ್ಗೆ ಯೋಚಿಸಲೇ ಇಲ್ಲ. 23ನೇ ವಯಸ್ಸಿಗೆ ಕಾಂಬ್ಳಿ ಟೆಸ್ಟ್ ಕೆರಿಯರ್ ಕೊನೆಗೊಂಡ್ರೆ ನಂತರ ಏಕದಿನ ಪಂದ್ಯಗಳಲ್ಲೂ ಹೆಚ್ಚು ಯಶಸ್ಸು ಕಾಣಲಿಲ್ಲ. ನಂತರ ಸಿನಿಮಾ, ಕೋಚ್, ರಿಯಾಲಿಟಿ ಶೋ ಹೀಗೆ ನಾನಾ ಪಾತ್ರಗಳಲ್ಲಿ ಜೀವನ ಕಂಡುಕೊಳ್ಳುವ ಪ್ರಯತ್ನ ಮಾಡಿದರೂ ಶಿಸ್ತಿನ ಕೊರತೆಯಿಂದ ಇದ್ಯಾವುದೂ ಕೂಡ ಕೈಗೂಡಲಿಲ್ಲ. ಇನ್ನೊಂದು ಕಡೆ ಶಿಸ್ತು, ಶ್ರದ್ಧೆ ಮೈಗೂಡಿಸಿಕೊಂಡಂಥ ಸಚಿನ್ ತೆಂಡೂಲ್ಕರ್ ಭಾರತೀಯ ಕ್ರಿಕೆಟ್ನಲ್ಲಿ ಉಚ್ಛ್ರಾಯ ಹಂತಕ್ಕೆ ಬಂದು ತಲುಪಿದರು. ಕ್ರಿಕೆಟ್ ದೇವರು, ಮಾಸ್ಟರ್ ಬ್ಲಾಸ್ಟರ್ ಎಂದು ಗುರುತಿಸಲ್ಪಟ್ಟರು. ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯು ಇವರಿಗೆ ಒಲಿದು ಬಂತು. ತಾನು ಬಯಸಿದಾಗ ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ನಿವೃತ್ತಿ ಘೋಷಣೆ ಮಾಡಿದರು. ಇತ್ತ 41ನೇ ವಯಸ್ಸಿನಲ್ಲಿಯೇ ಹೃದಯಾಘಾತಕ್ಕೊಳಗಾದಂಥ ಕಾಂಬ್ಳಿ ಬೇರೆಯವರ ಆಸರೆ ಪಡೆಯಬೇಕಾದಂಥ ಅನಿವಾರ್ಯತೆಗೆ ಸಿಕ್ಕಾಕೊಂಡ್ರು. ಸಮಾಜ ವ್ಯಕ್ತಿಯ ಯಶಸ್ಸನ್ನು ಮಾತ್ರ ಗುರುತಿಸುತ್ತದೆ. ಸಚಿನ್ ಪರಿಶ್ರಮ ಮತ್ತು ಯಶಸ್ಸಿನ ಸಂಕೇತವಾದರೆ ಕಾಂಬ್ಳಿ ಸೋಲಿನ ಪ್ರತೀಕವಾದರು. ಇವರಿಬ್ಬರ ಬದುಕು ನಮಗೂ ಪಾಠವಾಗಬಹುದು.